ಓಂ ನಮೋ ಭಗವತೆ ಶ್ರೀಕೃಷ್ಣ. ಪ್ರಿಯ ಮಕರ ರಾಶಿಯವರೇ, ನೀವು ಈ ವಿಡಿಯೋವನ್ನು ಕಂಡುಕೊಂಡಿರುವುದು ಕಾಕತಾಳೀಯವಲ್ಲ. ನಿಮ್ಮ ಜೀವನದಲ್ಲಿ ಹಲವು ದಿನಗಳಿಂದ ಸಿಲುಕಿಕೊಂಡಿದ್ದ ಸನ್ನಿವೇಶಗಳು ಈಗ ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದರೂ ಹೇಳಿ ಹೊರಗಳನ್ನು ಬದಲಾಯಿಸುವ ಸಮಯ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ನಿಮ್ಮ ಶಕ್ತಿಯಾಗುವ ಕ್ಷಣಕ್ಕೆ ಹತ್ತಿರವಾಗಿದ್ದೀರಿ. ಸಮಯವು ನಿಮ್ಮನ್ನು ಪರೀಕ್ಷಿಸಿದೆ. ಈಗ ಅದೇ ಸಮಯವು ನಿಮಗೆ ದಾರಿ ತೋರಿಸುತ್ತಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ, ಏಕೆಂದರೆ ಇದು ಸಾಮಾನ್ಯ ಜಾತಕವಲ್ಲ, ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುವ ಸಂಕೇತವಾಗಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯೊಂದಿಗೆ ಕೆಳಗಿನ ಕಮೆಂಟ್ನಲ್ಲಿ ಓಂ ಹನುಮತೇ ನಮಃ ಎಂದು ಟೈಪ್ ಮಾಡಿ. ಈಗ ಪ್ರಾರಂಭಿಸೋಣ. ಮಕರ ರಾಶಿಯವರ ಬದಲಾವಣೆಯ ಪ್ರಯಾಣ. ಇಲ್ಲಿಂದ ಮಕರ ರಾಶಿಯವರ ಜೀವನದಲ್ಲಿ ನಡೆಯುತ್ತಿರುವ ಮೌನ ಹೋರಾಟ. ಹೊರಗಿನಿಂದ ನೋಡುವವರಿಗೆ ನಿಮ್ಮ ಜೀವನವು ಬಹಳ ವ್ಯವಸ್ಥಿತವಾಗಿ ನಿಯಂತ್ರಣದಲ್ಲಿದೆ ಎಂದು ತೋರುತ್ತದೆ. ನೀವು ಜವಾಬ್ದಾರಿಗಳನ್ನು ತಪ್ಪಿಸುವುದಿಲ್ಲ. ಮುಂದೆ ಬಂದು ನನ್ನ ಕುಟುಂಬ, ಕೆಲಸ, ಆರ್ಥಿಕ ಪರಿಸ್ಥಿತಿ ಏನೇ ಇರಲಿ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುವುದು ನಿಮ್ಮ ಸ್ವಭಾವ. ಆದರೆ ಈ ಬಲವಾದ ಮುಂಭಾಗದ ಹಿಂದೆ ನಿಮ್ಮ ಮತ್ತು ಎಲ್ಲರ ನಡುವೆ ಮೌನ ಹೋರಾಟ ನಡೆಯುತ್ತಿದೆ. ಹಲವು ಬಾರಿ ನೀವು ಮಾತನಾಡದೆ ಮೌನವಾಗಿ ಸಹಿಸಿಕೊಳ್ಳುತ್ತೀರಿ. ನೀವು ನಿಮ್ಮ ನೋವನ್ನು ಇತರರಿಗೆ ಹೇಳಿದರೆ ಅವರು ಅರ್ಥಮಾಡಿಕೊಳ್ಳುವುದಿಲ್ಲ ಎಂದು ನೀವು ಭಯಪಡುತ್ತೀರಿ. ಅಥವಾ ನೀವು ಅವರಿಗೆ ಹೇಳಿದರೂ ಯಾವುದೇ ಪ್ರಯೋಜನವಿಲ್ಲ ಎಂದು ತೋರುತ್ತದೆ. ಅದಕ್ಕಾಗಿಯೇ ನೀವು ಅದನ್ನು ನಿಮ್ಮಲ್ಲಿಯೇ ಇಟ್ಟುಕೊಂಡು ಮುಂದುವರಿಯುತ್ತೀರಿ. ಇದು ನಿಮ್ಮ ಶಕ್ತಿ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಆಯಾಸಕ್ಕೆ ಕಾರಣ. ನೀವು ಮಾಡಿದ ಕಠಿಣ ಪರಿಶ್ರಮ ಗೋಚರಿಸುವುದಿಲ್ಲ. ನೀವು ಮಾಡಿದ ತ್ಯಾಗಗಳನ್ನು ಯಾರೂ ನೆನಪಿಸಿಕೊಳ್ಳುವುದಿಲ್ಲ. ಆದರೆ ಎಲ್ಲರೂ ಫಲಿತಾಂಶಗಳನ್ನು ನಿರೀಕ್ಷಿಸುತ್ತಾರೆ. ಈ ಅನ್ಯಾಯವು ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಸಂಗ್ರಹಿಸಿದೆ. ನಾನು ಮಾಡುವುದನ್ನು ಯಾರಾದರೂ ನೋಡುತ್ತಾರೆಯೇ ಎಂದು ನೀವು ಅನೇಕ ಬಾರಿ ನಿಮ್ಮನ್ನು ಕೇಳಿಕೊಂಡಿದ್ದೀರಿ. ಈ ಮೌನ ಹೋರಾಟವು ನಿಮ್ಮನ್ನು ಭಾವನಾತ್ಮಕವಾಗಿ ತುಂಬಾ ಒಂಟಿತನವನ್ನು ಅನುಭವಿಸುವಂತೆ ಮಾಡಿದೆ. ನಗುತ್ತಾ ನಿಮ್ಮೊಳಗೆ ಶೂನ್ಯವನ್ನು ಸಾಧಿಸಿದ ನಂತರವೂ ತೃಪ್ತಿಯ ಕೊರತೆಯೂ ನಿಮ್ಮ ದೌರ್ಬಲ್ಯವಲ್ಲ. ಇದು ನಿಮ್ಮ ಒಳಗಿನ ಆಳವಾದ ಜವಾಬ್ದಾರಿಯ ಪ್ರಜ್ಞೆಯಿಂದ ಬರುವ ಆಯಾಸ. ಆದರೆ ನಿಮ್ಮ ಜೀವನದ ಈ ಹಂತ ಶಾಶ್ವತವಾಗಿರುವುದಿಲ್ಲ. ಈ ಮೌನ ಹೋರಾಟವು ನಿಮ್ಮನ್ನು ಒಂದು ಗುರಿಗಾಗಿ ಸಿದ್ಧಪಡಿಸುತ್ತಿದೆ. ನೀವು ಎದುರಿಸುವ ಪ್ರತಿಯೊಂದು ಕಷ್ಟವೂ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಬಲವಾದ ಅಡಿಪಾಯವಾಗುತ್ತದೆ. ನೀವು ಇಲ್ಲಿಯವರೆಗೆ ಮೌನವಾಗಿ ಸಹಿಸಿಕೊಂಡ ಎಲ್ಲವನ್ನೂ ಶೀಘ್ರದಲ್ಲೇ ಅರ್ಥಮಾಡಿಕೊಳ್ಳಲಾಗುವುದು. ಇಷ್ಟು ದಿನ ಶನಿಯ ಪ್ರಭಾವ ಏಕೆ ಕಠಿಣವಾಗಿತ್ತು? ಮಕರ ರಾಶಿಯ ಅಧಿಪತಿ ಶನಿ ಎಂದರೆ ಭಯವಲ್ಲ. ಶನಿ ಎಂದರೆ ಶಿಕ್ಷೆಯಲ್ಲ. ಶನಿ ಎಂದರೆ ಸಮಯ ಎಂದರ್ಥ. ಶನಿ ಎಂದರೆ ಪರೀಕ್ಷೆ ಎಂದರ್ಥ. ಶನಿ ಎಂದರೆ ಶಿಸ್ತು ಎಂದರ್ಥ. ಕಳೆದ ಕೆಲವು ವರ್ಷಗಳಿಂದ ಶನಿಯ ಪ್ರಭಾವವು ನಿಮ್ಮ ಜೀವನದಲ್ಲಿ ತುಂಬಾ ಕಠಿಣವಾಗಿದೆ. ಏಕೆಂದರೆ ಶನಿಯು ನಿಮ್ಮ ದೌರ್ಬಲ್ಯಗಳನ್ನು ಹೊರತರಲು ಮತ್ತು ಅವುಗಳನ್ನು ಬಲಪಡಿಸಲು ಕೆಲಸ ಮಾಡುತ್ತಿದ್ದಾನೆ. ನೀವು ಸುಲಭದ ಮಾರ್ಗವನ್ನು ಆಯ್ಕೆ ಮಾಡಲು ಸಾಧ್ಯವಾಗಲಿಲ್ಲ. ಇತರರಿಗೆ ಸುಲಭವಾಗಿ ಬಂದ ವಿಷಯಗಳು ನಿಮಗೆ ಬಹಳ ತಡವಾಗಿ ಬಂದವು. ಕೆಲವೊಮ್ಮೆ ಅವು ಬರದಿದ್ದಾಗ ನೀವು ನಿರಾಸೆಗೊಂಡಿದ್ದೀರಿ. ನಾನು ಏನು ತಪ್ಪು ಮಾಡುತ್ತಿದ್ದೇನೆ ಎಂದು ನೀವು ನಿಮ್ಮನ್ನು ಕೇಳಿಕೊಂಡಿದ್ದೀರಿ. ಆದರೆ ಸತ್ಯವೇನೆಂದರೆ ಶನಿಯು ನಿಮ್ಮನ್ನು ಕಷ್ಟಗಳ ಮೂಲಕ ಶಿಕ್ಷಿಸಲಿಲ್ಲ. ಶನಿಯು ಅದನ್ನು ಒಳಗಿನಿಂದ ಮಾಡಿದನು. ತಾಳ್ಮೆಯಿಲ್ಲದೆ, ಶಿಸ್ತಿಲ್ಲದೆ, ಜವಾಬ್ದಾರಿಯಿಲ್ಲದೆ ಬರುವ ಯಶಸ್ಸು ಉಳಿಯುವುದಿಲ್ಲ. ಶನಿಯು ನಿಮಗೆ ಅದನ್ನೇ ಕಲಿಸಿದನು. ಈ ಅವಧಿಯಲ್ಲಿ ನೀವು ನಂಬಿದ ಜನರು ದೂರ ಸರಿದಿದ್ದಾರೆ. ನೀವು ಅವಲಂಬಿಸಿದ ವ್ಯವಸ್ಥೆಗಳು ಕುಸಿದಿವೆ. ಏಕೆಂದರೆ ನೀವು ಇತರವರನ್ನು ಅವಲಂಬಿಸದೆ ನಿಮ್ಮಷ್ಟಕ್ಕೆ ನಿಲ್ಲುವ ಹಂತವನ್ನು ತಲುಪಬೇಕು. ಶನಿಯು ನಿಮಗೆ ಸ್ವಾತಂತ್ರ್ಯವನ್ನು ಕಲಿಸಿದೆ. ಈ ಶನಿ ಅವಧಿಯು ನಿಮ್ಮಲ್ಲಿ ಬಲವಾದ ವ್ಯಕ್ತಿತ್ವವನ್ನು ನಿರ್ಮಿಸಿದೆ. ನೀವೀಗ ಬಿದ್ದರೂ ನೀವು ಎದ್ದೇಳುವ ಶಕ್ತಿಯನ್ನು ಹೊಂದಿದ್ದೀರಿ. ನಷ್ಟಗಳನ್ನು ತಡೆದುಕೊಳ್ಳುವ ಶಕ್ತಿ ಈಗ ನಿಮ್ಮಲ್ಲಿದೆ. ಇದೆಲ್ಲವೂ ಶನಿಯ ಕೊಡುಗೆ. ಕೆಲವೊಮ್ಮೆ ಕಠಿಣವೆನಿಸಿದರೂ ಇದರ ಫಲಿತಾಂಶ ಶಾಶ್ವತ. ಫೆಬ್ರವರಿ 4ಕ್ಕಿಂತ ಮೊದಲು ನಿಮ್ಮ ಜೀವನ ನಿಂತು ಹೋದಂತೆ ಏಕೆ ಭಾಸವಾಯಿತು? ಮಕರ ರಾಶಿಯವರೇ, ಫೆಬ್ರವರಿ 4ಕ್ಕಿಂತ ಮೊದಲು ನಿಮ್ಮ ಜೀವನ ಒಂದೇ ಸ್ಥಳದಲ್ಲಿ ಸಿಲುಕಿ ಹೋಗಿತ್ತು. ಮುಂದುವರಿಯಲು ಯಾವುದೇ ಮಾರ್ಗವಿರಲಿಲ್ಲ. ಹಿಂತಿರುಗಲು ಯಾವುದೇ ಅವಕಾಶವಿರಲಿಲ್ಲ. ನೀವು ಮಧ್ಯದಲ್ಲಿ ಸಿಲುಕಿದಂತೆ ಭಾಸವಾಯಿತು. ನೀವು ಯೋಜಿಸಿದಿರಿ, ಪ್ರಯತ್ನಿಸಿದಿರಿ ಮತ್ತು ಸಮಯವನ್ನು ಸೇರಿಸಿದಿರಿ. ಆದರೆ ಫಲಿತಾಂಶ ಬರಲಿಲ್ಲ. ಇದು ನಿಮ್ಮ ಪ್ರಯತ್ನದ ಕೊರತೆಯಿಂದಲ್ಲ, ಇದು ಕಾಲಚಕ್ರದಿಂದಾಗಿ. ನಾವು ಎಷ್ಟೇ ಪ್ರಯತ್ನಿಸಿದರೂ ಕೆಲವು ಹಂತಗಳಲ್ಲಿ ಫಲಿತಾಂಶ ಬರುವುದಿಲ್ಲ. ನಮಗೆ ಅರ್ಥವಾಗದಿದ್ದರೂ ಕಾಲಕ್ಕೆ ತಿಳಿದಿದೆ. ಈ ಹಂತದಲ್ಲಿ ನಿಮ್ಮಲ್ಲಿ ಹಲವು ನೋವುಗಳು ಹುಟ್ಟಿಕೊಂಡವು. ಇದು ನನ್ನ ಗಮ್ಯವೋ ಅಥವಾ ನಾನು ಸರಿಯಾದ ಹಾದಿಯಲ್ಲಿದ್ದೇನೋ ಎಂಬ ಆಲೋಚನೆಗಳು ನಿಮ್ಮನ್ನು ಕಾಡುತ್ತಿದ್ದವು. ಈ ಮಾನಸಿಕ ಆಯಾಸವು ನಿಮ್ಮನ್ನು ದೈಹಿಕವಾಗಿಯೂ ದುರ್ಬಲಗೊಳಿಸಿತು.
ನೀವು ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಂಡಿರಿ. ಅವರ ಜೀವನ ಮುಂದುವರಿಯುತ್ತಿರುವಾಗ ನಿಮ್ಮ ಜೀವನ ಏಕೆ ನಿಂತು ಹೋಯಿತು ಎಂದು ನೀವು ಆಶ್ಚರ್ಯಪಟ್ಟಿರಿ. ಆದರೆ ಪ್ರತಿಯೊಂದು ಜೀವನವೂ ಒಂದೇ ಟೈಮ್ಲೈನ್ನಲ್ಲಿ ನಡೆಯುವುದಿಲ್ಲ. ನಿಮ್ಮ ಟೈಮ್ಲೈನ್ ಸ್ವಲ್ಪ ನಿಧಾನವಾಗಿ ಚಲಿಸಿತು. ಆದರೆ ಅದಕ್ಕೆ ಒಂದು ಅರ್ಥವಿದೆ. ಈ ನಿಂತ ಹಂತದಲ್ಲಿ ನೀವು ನಿಮ್ಮ ನಿಜವಾದ ಅಗತ್ಯಗಳನ್ನು ಅರ್ಥಮಾಡಿಕೊಂಡಿರಿ. ನಿಮಗೆ ಏನು ಬೇಕು ಮತ್ತು ಏನು ಬೇಡ ಎಂದು ನಿಜವಾಗಿ ತಿಳಿದಿತ್ತು. ಇದು ಆಂತರಿಕ ಸಿದ್ಧತೆ. ಹೊರಗೆ ಏನೂ ಚಲಿಸುತ್ತಿಲ್ಲ ಎಂದು ತೋರಿದರೂ ಒಳಗೆ ಬದಲಾವಣೆ ಪ್ರಾರಂಭವಾಗುತ್ತದೆ. ಇದು ಬೀಜವನ್ನು ನೆಟ್ಟ ದಿನದಂತೆ. ಹಣ್ಣು ತಕ್ಷಣ ಕಾಣಿಸುವುದಿಲ್ಲ, ಆದರೆ ಬೀಜ ಬೇರು ಬಿಡುತ್ತದೆ. ಇಂದು ನೀವು ಹಿಂದಿನದನ್ನು ಬಿಡಲು ಸಿದ್ಧರಾಗಿರಿ. ಇಲ್ಲಿಯವರೆಗೆ ನಿಮ್ಮನ್ನು ತಡೆದು ಹಿಡಿದಿದ್ದ ಭಯ, ವೈಫಲ್ಯ ಮತ್ತು ಅಪನಂಬಿಕೆ ನಿಮಗೆ ಅಡ್ಡಿಯಾಗಬಾರದು ಎಂದು ತೋರುತ್ತದೆ. ಇದು ಮಾನಸಿಕ ತಿರುವು. ಈ ದಿನವನ್ನು ನೀವು ನೆನಪಿಸಿಕೊಳ್ಳುತ್ತೀರಿ. ನೀವು ನಂತರ ಹಿಂತಿರುಗಿ ನೋಡಿದಾಗ ಬದಲಾವಣೆ ಅಲ್ಲಿಂದ ಪ್ರಾರಂಭವಾಯಿತು ಎಂದು ನಿಮಗೆ ಅರ್ಥವಾಗುತ್ತದೆ. ಆ ದಿನ ನಿಮ್ಮ ಮನಸ್ಸಿಗೆ ಬರುವ ಮುಖ್ಯ ನಿರ್ಧಾರ. ಫೆಬ್ರವರಿ 4ರ ಸುಮಾರಿಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮೂಡುತ್ತದೆ. ಇದು ನೀವು ಯಾರಿಗೂ ಹೇಳದ ನಿರ್ಧಾರ. ಇದು ನೀವು ಒಳಗೆ ತೆಗೆದುಕೊಳ್ಳುವ ನಿರ್ಧಾರ. ಇದು ಸಾಕು, ಇಂದಿನಿಂದ ನಾನು ನನ್ನ ಜೀವನವನ್ನು ವಿಭಿನ್ನವಾಗಿ ನಡೆಸುತ್ತೇನೆ ಎಂದು. ಈ ನಿರ್ಧಾರ ಕೋಪದಿಂದ ಮಾಡಲ್ಪಟ್ಟದ್ದಲ್ಲ. ಇದು ದೀರ್ಘಕಾಲದಿಂದ ಸಂಗ್ರಹಿಸಿದ ಆಲೋಚನೆಗಳ ಪರಿಣಾಮವಾಗಿದೆ. ಹಲವು ನಿದ್ದೆಯಿಲ್ಲದ ರಾತ್ರಿಗಳ ಚಿಂತನೆಯ ನಂತರ ಬರುವ ಕ್ಲಾರಿಟಿ ಇದು. ಈ ನಿರ್ಧಾರದಿಂದ ನೀವು ನಿಮ್ಮ ಸ್ವಂತ ಮೌಲ್ಯವನ್ನು ಗುರುತಿಸಲು ಪ್ರಾರಂಭಿಸುತ್ತೀರಿ. ನೀವು ಇನ್ನು ಮುಂದೆ ಯಾರ ಅನುಮೋದನೆಗೂ ಕಾಯಬೇಕಾಗಿಲ್ಲ ಎಂದು ಅನಿಸುತ್ತದೆ. ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನೀವು ನಿರ್ಧರಿಸುತ್ತೀರಿ. ನೀವು ಈ ನಿರ್ಧಾರವನ್ನು ತೆಗೆದುಕೊಂಡ ತಕ್ಷಣ ನಿಮಗೆ ಸಮಾಧಾನದ ಭಾವನೆ ಬರುತ್ತದೆ. ಸಮಸ್ಯೆಗಳು ತಕ್ಷಣವೇ ಹೋಗುವುದಿಲ್ಲ, ಆದರೆ ಅವುಗಳನ್ನು ಎದುರಿಸುವ ಧೈರ್ಯ ನಿಮಗಿರುತ್ತದೆ. ಇದು ಬಹಳ ದೊಡ್ಡ ಬದಲಾವಣೆ. ಇದು ನಿಮ್ಮ ಜೀವನದಲ್ಲಿ ಯಾರೂ ಹೊರಗೆ ನೋಡದ ಮೌನ ಕ್ರಾಂತಿಯಾಗಿದೆ. ಆದರೆ ನಿಮ್ಮ ಇಡೀ ಭವಿಷ್ಯವು ಈ ಒಂದು ನಿರ್ಧಾರವನ್ನು ಅವಲಂಬಿಸಿದೆ. ನೀವು ಇನ್ನು ಮುಂದೆ ಹಳೆಯ ಮಕರ ರಾಶಿಯವರಲ್ಲ. ನೀವು ಬದಲಾವಣೆಯತ್ತ ನಡೆಯಲು ಪ್ರಾರಂಭಿಸಿದ್ದೀರಿ. ಫೆಬ್ರವರಿ 5 ಅದೃಷ್ಟದ ಬಾಗಿಲು ತೆರೆಯುವ ದಿನ. ಮಕರ ರಾಶಿಯವರು ಫೆಬ್ರವರಿ 5 ನಿಮ್ಮ ಜೀವನದಲ್ಲಿ ನಿಧಾನವಾದ ಆದರೆ ಬಲವಾದ ಬದಲಾವಣೆ ಪ್ರಾರಂಭವಾಗುವ ದಿನ. ಫೆಬ್ರವರಿ 4ರಂದು ನಿರ್ಧಾರ ತೆಗೆದುಕೊಂಡರೆ ಫೆಬ್ರವರಿ 5ರಂದು ಸಮಯವು ಅದಕ್ಕೆ ಪ್ರತಿಕ್ರಿಯಿಸಲು ಪ್ರಾರಂಭಿಸುತ್ತದೆ. ಇದು ಪವಾಡಗಳು ಒಂದೇ ಬಾರಿಗೆ ಸಂಭವಿಸುವ ದಿನವಲ್ಲ, ಆದರೆ ವಿಷಯಗಳು ನಿಮ್ಮ ಪರವಾಗಿ ತಿರುಗುತ್ತಿವೆ ಎಂದು ನೀವು ಭಾವಿಸಲು ಪ್ರಾರಂಭಿಸುವ ದಿನ. ಇಂದು ನೀವು ಹೆಚ್ಚು ಬಲವಾಗಿ ಭಾವಿಸುವುದು ಅದೃಷ್ಟ. ನಿಮಗೆ ಅದೃಷ್ಟವಿಲ್ಲ ಎಂದು ನೀವು ಹಿಂದೆ ಹಲವು ಬಾರಿ ಭಾವಿಸಿದ್ದೀರಿ. ನೀವು ಎಷ್ಟೇ ಪ್ರಯತ್ನಿಸಿದರೂ ಫಲಿತಾಂಶಗಳ ಕೊರತೆಯಿಂದಾಗಿ ನನ್ನ ಜೀವನದಲ್ಲಿ ಅದೃಷ್ಟವಿಲ್ಲ ಎಂದು ನೀವು ಭಾವಿಸಿದ್ದೀರಿ. ಆದರೆ ವಾಸ್ತವದಲ್ಲಿ ಅದೃಷ್ಟ ತಡವಾಗಿ ಬರುತ್ತದೆ. ಮಕರ ರಾಶಿಯವರು ಪರೀಕ್ಷೆಯ ನಂತರವೇ ತಮ್ಮ ಅದೃಷ್ಟವನ್ನು ಪಡೆಯುತ್ತಾರೆ. ಫೆಬ್ರವರಿ 5ರಂದು ನಿಮಗೆ ಒಂದು ಚಿಹ್ನೆ ಸಿಗುತ್ತದೆ. ಇದು ಹಣ, ಕೆಲಸ ಅಥವಾ ವ್ಯಕ್ತಿಯಿಂದ ಮಾಹಿತಿಗೆ ಸಂಬಂಧಿಸಿರಬಹುದು. ಇದು ದೊಡ್ಡ ವಿಷಯ ಎಂದು ನೀವು ಭಾವಿಸದಿರಬಹುದು, ಆದರೆ ನೀವು ಅದನ್ನು ನಿರ್ಲಕ್ಷಿಸಬಾರದು, ಏಕೆಂದರೆ ಇದು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಅವಕಾಶದ ಬಾಗಿಲು ತೆರೆಯುತ್ತದೆ. ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಇಲ್ಲಿಯವರೆಗೆ ಭಯದಿಂದ ಯೋಚಿಸಿದ ವಿಷಯಗಳ ಬಗ್ಗೆ ಧೈರ್ಯದಿಂದ ಯೋಚಿಸಲು ಪ್ರಾರಂಭಿಸುತ್ತೀರಿ. ಹೊಸ ಮಾರ್ಗವನ್ನು ಪ್ರಯತ್ನಿಸುವ ಆಲೋಚನೆ ನಿಮಗೆ ಬರುತ್ತದೆ. ಹಳೆಯ ಅಭ್ಯಾಸಗಳು ಮತ್ತು ಹಳೆಯ ಆಲೋಚನೆಗಳು ಭಾರವಾಗಿರುತ್ತವೆ. ಫೆಬ್ರವರಿ 5 ಮಾರ್ಗ ಬದಲಾವಣೆಯ ದಿನ. ನೀವು ಇಲ್ಲಿಯವರೆಗೆ ನಡೆದು ಬಂದ ಮಾರ್ಗಕ್ಕಿಂತ ಭಿನ್ನವಾದ ಮಾರ್ಗವನ್ನು ನೀವು ನೋಡುವ ದಿನ. ಆ ಮಾರ್ಗವು ನಿಮ್ಮನ್ನು ಮೊದಲು ಭಯಾನಕವೆನಿಸುವ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಹಣಕಾಸಿನಲ್ಲಿನ ಮೊದಲ ಗೋಚರ ಬದಲಾವಣೆಯೆಂದರೆ ಮಕರ ರಾಶಿಯವರ ಜೀವನದಲ್ಲಿ ಹಣದ ವಿಷಯದಲ್ಲಿ ಸಾಕಷ್ಟು ಒತ್ತಡವಿದೆ. ಅಗತ್ಯಗಳು ಹೆಚ್ಚುತ್ತಿವೆ, ಆದರೆ ಆದಾಯವು ಸ್ಥಿರವಾಗಿಲ್ಲ ಅಥವಾ ಸಾಕಾಗುವುದಿಲ್ಲ. ಇದು ನಿಮ್ಮ ಮನಸ್ಸನ್ನು ಯಾವಾಗಲೂ ಚಿಂತೆಗೀಡು ಮಾಡುತ್ತದೆ. ನೀವು ಖರ್ಚು ಮಾಡುವ ಪ್ರತಿ ರೂಪಾಯಿಯ ಬಗ್ಗೆ ಯೋಚಿಸುವ ಸ್ಥಿತಿಗೆ ಬಂದಿದ್ದೀರಿ. ಫೆಬ್ರವರಿ 5ರ ನಂತರ ಆರ್ಥಿಕವಾಗಿ ಒಂದು ಸಣ್ಣ ಬದಲಾವಣೆ ಪ್ರಾರಂಭವಾಗುತ್ತದೆ. ಅದು ದೊಡ್ಡ ಪ್ರಮಾಣದ ಹಣದ ಹಠಾತ್ ಆಗಮನವಾಗಿರಬಹುದು, ಅಥವಾ ವೆಚ್ಚಗಳು ಕಡಿಮೆಯಾಗುವ ಪರಿಸ್ಥಿತಿಯಾಗಿರಬಹುದು, ಅಥವಾ ಇಲ್ಲಿಯವರೆಗೆ ನಿಲ್ಲಿಸಿದ ಹಣದ ಬಗ್ಗೆ ಮಾಹಿತಿ ಬರಬಹುದು. ಈ ಬದಲಾವಣೆಯು ಚಿಕ್ಕದಾಗಿ ಕಂಡರೂ ಅದು ನಿಮಗೆ ಸಾಕಷ್ಟು ಮಾನಸಿಕ ಪರಿಹಾರವನ್ನು ನೀಡುತ್ತದೆ ಮತ್ತು ಪರಿಸ್ಥಿತಿ ಬದಲಾಗಬಹುದು ಎಂಬ ನಂಬಿಕೆ ನಿಮ್ಮಲ್ಲಿ ಬಲಗೊಳ್ಳುತ್ತದೆ. ಈ ನಂಬಿಕೆಯು ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ. ಕೆಲವು ಸಂದರ್ಭಗಳಲ್ಲಿ ನೀವು ಹೊಸ ಆದಾಯದ ಮೂಲದ ಬಗ್ಗೆ ಕೇಳುತ್ತೀರಿ.
ಅದು ಅರ್ಧಕಾಲಿಕ ಕೆಲಸವಾಗಿರಬಹುದು, ಆನ್ಲೈನ್ ಅವಕಾಶವಾಗಿರಬಹುದು ಅಥವಾ ನಿಮ್ಮ ಕೌಶಲ್ಯಗಳನ್ನು ಬಳಸುವ ಮಾರ್ಗವಾಗಿರಬಹುದು. ನೀವು ಮೊದಲಿಗೆ ಸಂಶಯ ವ್ಯಕ್ತಪಡಿಸಬಹುದು, ಆದರೆ ನೀವು ಯೋಚಿಸಿ ಕೇಳಿದರೆ ಅದು ಭವಿಷ್ಯದಲ್ಲಿ ನಿಮಗೆ ಸ್ಥಿರತೆಯನ್ನು ನೀಡುತ್ತದೆ. ಈ ಹಂತದಲ್ಲಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು: ಹಣದ ಬಗ್ಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಶಾಂತವಾಗಿ ಬರುವ ಅವಕಾಶವನ್ನು ನೀವು ಪರಿಗಣಿಸಬೇಕು. ಶನಿಯ ಪ್ರಭಾವದಿಂದ ನೀವು ಕಲಿತ ಶಿಸ್ತು ಇಲ್ಲಿ ನಿಮಗೆ ಉಪಯುಕ್ತವಾಗುತ್ತದೆ. ಆರ್ಥಿಕವಾಗಿ ಇದು ಕೇವಲ ಆರಂಭ, ಆದರೆ ಈ ಆರಂಭವು ನಿಮ್ಮ ಜೀವನದಲ್ಲಿ ದೀರ್ಘಕಾಲೀನ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ಉದ್ಯೋಗವನ್ನು ಹುಡುಕಲು ಪ್ರಯತ್ನಿಸುತ್ತಿರುವ ಮಕರ ರಾಶಿಯವರಿಗೆ ಚಿಹ್ನೆಗಳು. ನೀವು ಎದುರಿಸಿದ ಹತಾಶೆಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಅನೇಕ ಅರ್ಜಿಗಳು, ಅನೇಕ ಸಂದರ್ಶನಗಳು, ಅನೇಕ ಭರವಸೆಗಳು ಎಲ್ಲವೂ ಮಧ್ಯದಲ್ಲಿ ನಿಂತುಹೋದವು. ಈ ಬಾರಿ ಬರುವ ನಿರೀಕ್ಷೆಯಿದ್ದ ಭರವಸೆ ನಿರಾಸೆಯಾಗಿ ಪರಿಣಮಿಸಿದಾಗ ನಿಮಗೆ ಫೆಬ್ರವರಿ 5 ಮತ್ತು 6ರ ನಡುವೆ ಒಂದು ಚಿಹ್ನೆ ಸಿಗುತ್ತದೆ. ಇದು ನಿರ್ದಿಷ್ಟ ಉದ್ಯೋಗ ಮಾಹಿತಿಯಲ್ಲದೆ ಒಂದು ಮಾರ್ಗ ತೆರೆಯುವ ಸೂಚನೆ ಇರುತ್ತದೆ. ಇದು ಕರೆ, ಇಮೇಲ್, ಉಲ್ಲೇಖ ಅಥವಾ ಯಾರೊಬ್ಬರ ಮಾತುಗಳಾಗಿರಬಹುದು. ಈ ಚಿಹ್ನೆಯನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ನೀವು ಇಲ್ಲಿಯವರೆಗೆ ಪ್ರಯತ್ನಿಸಿದ ಮಾರ್ಗವನ್ನು ಬದಲಾಯಿಸುವ ಅಗತ್ಯವನ್ನು ಈ ಸಮಯದಲ್ಲಿ ಅರ್ಥಮಾಡಿಕೊಳ್ಳುತ್ತೀರಿ. ಹಳೆಯ ವಿಧಾನಗಳು ಕೆಲಸ ಮಾಡಿಲ್ಲ ಎಂದು ನೀವು ಅರ್ಥೈಸಿಕೊಳ್ಳುತ್ತೀರಿ. ಕೆಲವು ಸಂದರ್ಭಗಳಲ್ಲಿ ನೀವು ನಿಮ್ಮ ಅರ್ಹತೆಗಳನ್ನು ಕಡಿಮೆ ಅಂದಾಜಿಸಿದ್ದೀರಿ ಎಂದು ನೀವು ಅರ್ಥೈಸಿಕೊಳ್ಳುತ್ತೀರಿ. ನಿಮ್ಮ ಸಾಮರ್ಥ್ಯ ನೀವು ಊಹಿಸಿದ್ದಕ್ಕಿಂತ ಹೆಚ್ಚಾಗಿದೆ, ಆದರೆ ಭಯದಿಂದಾಗಿ ನೀವು ಮುಂದೆ ಬಂದಿಲ್ಲ. ಈ ಹಂತದಲ್ಲಿ ಆ ಭಯ ಕಡಿಮೆಯಾಗುತ್ತದೆ. ಫೆಬ್ರವರಿಯಲ್ಲಿ ಬರುವ ಅವಕಾಶಗಳು ತಾತ್ಕಾಲಿಕವಾಗಿ ಕಾಣಬಹುದು, ಆದರೆ ಅವು ನಿಮಗೆ ಅನುಭವ ಮತ್ತು ಆತ್ಮವಿಶ್ವಾಸ ನೀಡುತ್ತವೆ. ಮಕರ ರಾಶಿಯವರಿಗೆ ಸ್ಥಿರವಾದ ಕೆಲಸ ತಡವಾಗಿ ಬಂದರೂ ಅದು ಬಂದ ನಂತರ ಅದು ಬಲವಾಗಿ ನಿಲ್ಲುತ್ತದೆ. ವ್ಯಾಪಾರ ಮಾಡುವವರಿಗೆ ಬರುವ ಹೊಸ ಯೋಚನೆ. ವ್ಯಾಪಾರ ಮಾಡುವ ಮಕರ ರಾಶಿಯವರಿಗೆ ಭೂತಕಾಲ ಸುಲಭವಾಗಿರಲಿಲ್ಲ. ಹೂಡಿಕೆಗಳ ಫಲಿತಾಂಶಗಳ ಕೊರತೆ, ವಿಶ್ವಸನೀಯ ಜನರಿಂದ ನಷ್ಟಗಳು ಅಥವಾ ನಿಮ್ಮ ವಿರುದ್ಧ ಮಾರುಕಟ್ಟೆ ಪರಿಸ್ಥಿತಿಗಳು ಇವೆಲ್ಲವೂ ನಿಮ್ಮ ಆತ್ಮವಿಶ್ವಾಸವನ್ನು ಸ್ವಲ್ಪ ಹಾನಿ ಮಾಡಿದ್ದಾವೆ. ಫೆಬ್ರವರಿ 5ರ ನಂತರ ನೀವು ಹೊಸ ಯೋಚನೆಯೊಂದಿಗೆ ಬರುತ್ತೀರಿ. ಇದು ಸಂಪೂರ್ಣವಾಗಿ ಹೊಸ ವ್ಯಾಪಾರವಾಗಿರಬಹುದು ಅಥವಾ ನೀವು ಪ್ರಸ್ತುತ ಮಾಡುತ್ತಿರುವ ಕೆಲಸದಲ್ಲಿ ಬದಲಾವಣೆಯಾಗಿರಬಹುದು. ಮೊದಲಿಗೆ ನೀವು ಈ ಕಲ್ಪನೆಯನ್ನು ನಂಬಬಿರಬಹುದು, ಅದು ಕೆಲಸ ಮಾಡುತ್ತದೆಯೋ ಎಂದು ನಿಮಗೆ ಅನುಮಾನವಿರುತ್ತದೆ. ಆದರೆ ಈ ಕಲ್ಪನೆ ನಿಮ್ಮ ಅನುಭವದಿಂದ ಬಂದಿದೆ. ನೀವು ಹಿಂದೆ ಮಾಡಿದ ತಪ್ಪುಗಳು ಈಗ ನಿಮಗೆ ಮಾರ್ಗದರ್ಶಿಯಾಗಿವೆ. ಆದ್ದರಿಂದ ಈ ಬಾರಿ ನೀವು ಆತುರಪಡುವುದಿಲ್ಲ. ನೀವು ಪ್ರತಿಯೊಂದು ಅಂಶವನ್ನು ಪರಿಗಣಿಸುತ್ತೀರಿ. ಈ ಹಂತದಲ್ಲಿ ಇತರರ ಸಲಹೆ ಕೇಳುವುದು ಒಳ್ಳೆಯದು, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರಬೇಕು, ಏಕೆಂದರೆ ಈ ಕಲ್ಪನೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಇದು ಸರಿಹೊಂದುತ್ತದೆ. ಫೆಬ್ರವರಿ ಕೊನೆಯವರೆಗೆ ನೀವು ಈ ಕಲ್ಪನೆಯ ಬಗ್ಗೆ ಸ್ಪಷ್ಟತೆಗೆ ಬರುತ್ತೀರಿ. ಮಾರ್ಚ್ ತಿಂಗಳಲ್ಲಿ ನೀವು ಒಂದು ಹೆಜ್ಜೆ ಇಡಲು ಸಿದ್ಧರಾಗಿರುತ್ತೀರಿ. ಈ ಬದಲಾವಣೆ ನಿಧಾನವಾದರೂ ಬಲವಾಗಿರುತ್ತದೆ. ಫೆಬ್ರವರಿ 6 ಭಾವನಾತ್ಮಕ ಶುದ್ಧೀಕರಣ ಹಂತ. ಫೆಬ್ರವರಿ 6 ಮಕರ ರಾಶಿಯವರ ಜೀವನದಲ್ಲಿ ಬಹಳ ಆಳವಾದ ದಿನ. ಹೊರಗೆ ಏನೂ ಆಗುತ್ತಿಲ್ಲವೆಂದು ತೋರಿದರೂ ಒಳಗೆ ದೊಡ್ಡ ಬದಲಾವಣೆಗಳು ನಡೆಯುತ್ತಿವೆ. ಇದು ಭಾವನಾತ್ಮಕ ಶುದ್ಧೀಕರಣದ ದಿನ. ಇಂದು ನೀವು ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತೀರಿ. ನೀವು ಮರೆತಿದ್ದೇನೆ ಎಂದು ಭಾವಿಸಿದ ನೋವುಗಳು ಮತ್ತೆ ಬರುತ್ತವೆ. ಕೆಲವರು ಅಳುತ್ತಾರೆ. ಇದನ್ನು ದೌರ್ಬಲ್ಯ ಎಂದು ತಿಳಿಯಬೇಡಿ. ಇದು ನಿಮ್ಮ ಮನಸ್ಸು ಶುದ್ಧವಾಗುತ್ತಿದೆ ಎಂಬ ಸಂಕೇತವಾಗಿದೆ. ನೀವು ದೀರ್ಘಕಾಲದಿಂದ ನಿಮ್ಮ ನೋವನ್ನು ನಿಗ್ರಹಿಸಿದ್ದೀರಿ. ಜವಾಬ್ದಾರಿಗಳ ಹೆಸರಿನಲ್ಲಿ, ಸಮಯದ ಹೆಸರಿನಲ್ಲಿ ಅಥವಾ ಅನ್ಯರ ಸಲುವಾಗಿ ನೀವು ನಿಮ್ಮ ಭಾವನೆಗಳನ್ನು ಪಕ್ಕಕ್ಕಿಟ್ಟಿದ್ದೀರಿ. ಈಗ ಆ ಭಾವನೆಗಳು ಹೊರಗೆ ಬರಲು ಬಯಸುತ್ತವೆ. ಇಂದು ನೀವು ಒಂದು ವಿಷಯವನ್ನು ಅರಿತುಕೊಳ್ಳುವಿರಿ. ನೀವು ಅವರನ್ನು ಹೊತ್ತುಕೊಂಡು ಹೋಗುತ್ತಿರುವುದರಿಂದ ನಿಮ್ಮನ್ನು ನೋಯಿಸುವ ಜನರನ್ನು ಇಂದು ನೀವು ಬಿಟ್ಟುಕೊಡಲು ಪ್ರಾರಂಭಿಸುತ್ತೀರಿ. ಕ್ಷಮೆ ಅವರಿಗಲ್ಲ, ನಿಮಗಾಗಿ. ಫೆಬ್ರವರಿ 6ರ ರಾತ್ರಿ ನೀವು ಹಗುರವಾಗಿರುತ್ತೀರಿ. ಸಮಸ್ಯೆಗಳು ಸಂಪೂರ್ಣವಾಗಿ ಹೋಗದಿದ್ದರೂ ಅವುಗಳನ್ನು ಹೊತ್ತುಕೊಳ್ಳುವ ಶಕ್ತಿ ನಿಮ್ಮೊಳಗೆ ಬರುತ್ತದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಆಂತರಿಕ ತೀರ್ಮಾನ. ಹಳೆಯ ದುಃಖಗಳ ಕುರಿತಾದ ಅಧ್ಯಾಯ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಕಣ್ಣೀರಿನ ಮೂಲಕ ಆಂತರಿಕ ಸಾಂತ್ವನ. ಮಕರ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಹೆಚ್ಚು ಮಾಡಿದ ಒಂದು ಕೆಲಸವಿದ್ದರೆ ಅದು ನಿಮ್ಮೊಳಗೆ ನಿಮ್ಮ ದುಃಖವನ್ನು ಮರೆಮಾಡುವುದು. ನೀವು ಬಲಶಾಲಿಯಾಗಿರಬೇಕು ಎಂಬ ಭಾವನೆ ಬಾಲ್ಯದಿಂದಲೂ ನಿಮ್ಮನ್ನು ಕಾಡುತ್ತಿದೆ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಜವಾಬ್ದಾರಿಗಳಿಗಾಗಿ ನಿಮ್ಮ ಭಾವನೆಗಳನ್ನು ನೀವು ಆಗಾಗ್ಗೆ ವ್ಯಕ್ತಪಡಿಸಿದ್ದೀರಿ.
ನೀವು ಆ ಕಣ್ಣೀರನ್ನು ಒಳಗೆ ಇಟ್ಟುಕೊಂಡಿದ್ದೀರಿ. ಅದು ನಿಮ್ಮನ್ನು ಅಳುವಂತೆ ಮಾಡಿತು. ಏಕೆಂದರೆ ನೀವು ಕುಸಿದರೆ ವಿಷಯಗಳು ಇನ್ನಷ್ಟು ಹದಗೆಡುತ್ತವೆ ಎಂದು ನೀವು ನಂಬಿದ್ದೀರಿ. ಆದರೆ ಫೆಬ್ರವರಿ 6ರ ನಂತರ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಬದಲಾವಣೆ ಸಂಭವಿಸುತ್ತದೆ. ನೀವು ಅನಿರೀಕ್ಷಿತವಾಗಿ ಭಾವನಾತ್ಮಕಲಾಗುತ್ತೀರಿ. ಒಂದು ಮಾತು, ಒಂದು ನೆನಪು, ಒಂದು ಹಾಡು ಅಥವಾ ಒಂದು ಘಟನೆ ನಿಮ್ಮ ಮನಸ್ಸನ್ನು ಚಲಿಸುತ್ತದೆ. ಆಗ ನೀವು ಅದನ್ನು ಇನ್ನು ಮುಂದೆ ತಡೆಹಿಡಿಯಲು ಸಾಧ್ಯವಾಗುವುದಿಲ್ಲ. ಕಣ್ಣೀರು ಬರುತ್ತದೆ. ಬಹಳ ಸಮಯದ ನಂತರ ನಿಮ್ಮ ಮನಸ್ಸು ಹಗುರವಾಗಿರುತ್ತದೆ. ಈ ಕಣ್ಣೀರು ದೌರ್ಬಲ್ಯವಲ್ಲ, ಇವು ನಿಮ್ಮ ಆಂತರಿಕ ಸಾಂತ್ವನ. ಬಹಳ ದಿನಗಳಿಂದ ಸಂಗ್ರಹವಾಗಿರುವ ನೋವು, ಅಪನಂಬಿಕೆ ಮತ್ತು ಒತ್ತಡ ಒಮ್ಮೆಲೆ ಹೊರಬರುತ್ತದೆ. ನೀವು ಅಳುವಾಗ ನಿಮ್ಮ ಮನಸ್ಸು ನಿಮ್ಮೊಂದಿಗೆ ಮಾತನಾಡುತ್ತದೆ. ನೀವು ಇಲ್ಲಿಯವರೆಗೆ ಬಹಳಷ್ಟು ಸಹಿಸಿಕೊಂಡಿದ್ದೀರಿ ಎಂದು ನಿಮ್ಮ ಆಂತರಿಕ ಆತ್ಮವು ನಿಮಗೆ ನೆನಪಿಸುತ್ತದೆ. ಕೆಲವರು ಈ ಹಂತದಲ್ಲಿ ಒಂಟೆಯಾಗಿರಲು ಬಯಸುತ್ತಾರೆ. ಅವರು ಯಾರೊಂದಿಗೂ ಮಾತನಾಡದಿರುವಂತೆ ಭಾಸವಾಗುತ್ತದೆ. ಇದು ತಪ್ಪಲ್ಲ. ಈ ಒಂಟಿತನವು ಒಂದು ಗುಣಪಡಿಸುವಿಕೆ. ನಿಮಗೆ ಸಮಯ ನೀಡಿದ ನಂತರ, ನಿಮ್ಮ ಗಾಯಗಳನ್ನು ಗುರುತಿಸಿದ ನಂತರ ಮತ್ತು ಈ ಭಾವನೆಗಳನ್ನು ಬಿಡುಗಡೆ ಮಾಡಿದ ನಂತರ ನೀವು ಗಮನಿಸುವಿರಿ. ನಿಮ್ಮೊಳಗಿನ ತೂಕ ಕಡಿಮೆಯಾಗಿದೆ ಮತ್ತು ನೀವು ಸಮಸ್ಯೆಗಳನ್ನು ನೋಡಬಹುದಾದ ದೃಷ್ಟಿಕೋನವು ಇನ್ನೂ ಉಳಿದಿದೆ. ಇದು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯ ಬೀಜಗಳನ್ನು ಬಿತ್ತುವ ಆಂತರಿಕ ಶಾಂತಿ. ಹಿಂದೆ ನಿಮ್ಮನ್ನು ನೋಯಿಸಿದ ಜನರಿಂದ ಸ್ವಾತಂತ್ರ್ಯವು ಮಕರ ರಾಶಿಯವರ ಜೀವನದಲ್ಲಿ ಒಂದು ವಿಶೇಷ ವಿಷಯವಾಗಿದೆ. ನಿಮ್ಮನ್ನು ನೋಯಿಸಿದವರನ್ನು ನೀವು ಮರೆಯಲು ಸಾಧ್ಯವಿಲ್ಲ. ನಿಮ್ಮನ್ನು ನೋಯಿಸಿದವರನ್ನು ನೀವು ಸಂಪೂರ್ಣವಾಗಿ ಬಿಡಲು ಸಾಧ್ಯವಿಲ್ಲ. ಮೇಲ್ನೋಟಕ್ಕೆ ನೀವು ಸರಿ ಎಂದು ಹೇಳುತ್ತೀರಿ, ಆದರೆ ಒಳಗೆ ಆ ಮಾತುಗಳು ಮತ್ತು ಘಟನೆಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ. ಫೆಬ್ರವರಿ 6 ಮತ್ತು 7ರ ನಡುವೆ ನಿಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ನೀವು ಒಂದು ವಿಷಯವನ್ನು ಅರಿತುಕೊಳ್ಳುವಿರಿ. ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗದಿರಲು ಕಾರಣ ಸಂದರ್ಭಗಳು ಮಾತ್ರವಲ್ಲ. ನಿಮ್ಮ ಮನಸ್ಸಿನಲ್ಲಿ ನೀವು ಹೊತ್ತಿರುವ ಹಳೆಯ ಹೊರೆಗಳು ಈ ಹಂತದಲ್ಲಿ ನಿಮ್ಮನ್ನು ನೋಯಿಸಿದ ಜನರನ್ನು ನೆನಪಿಸುತ್ತವೆ. ಅವರು ನಿಮ್ಮ ಜೀವನಕ್ಕೆ ಏನು ನೀಡಿದ್ದಾರೆ ಮತ್ತು ಅದರಿಂದ ಅವರು ಏನು ತೆಗೆದುಕೊಂಡಿದ್ದಾರೆ ಎಂಬುದನ್ನು ನೀವು ಸ್ಪಷ್ಟವಾಗಿ ನೋಡುತ್ತೀರಿ. ಅಲ್ಲಿಯವರೆಗೆ ನೀವು ನಿಮ್ಮ ತಪ್ಪುಗಳಿಂದ ಹೆಚ್ಚು ಬಳಲುತ್ತಿದ್ದೀರಿ, ಆದರೆ ಈಗ ನೀವು ಅರ್ಥಮಾಡಿಕೊಂಡಿದ್ದೀರಿ. ಇಲ್ಲಿಂದ ವಿಮೋಚನೆ ಪ್ರಾರಂಭವಾಗುತ್ತದೆ. ನೀವು ಅವರನ್ನು ಕ್ಷಮಿಸುತ್ತೀರಿ. ಅದನ್ನು ಮುಖಾಮುಖಿಯಾಗಿ ಹೇಳುವ ಅವಶ್ಯಕತೆಯಿಲ್ಲ. ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಬಿಡುತ್ತೀರಿ. ನಿಮ್ಮ ಪಾತ್ರ ಮುಗಿದಿದೆ ಎಂದು ನೀವು ನಿಮ್ಮ ಮನಸ್ಸಿನಲ್ಲಿ ನಿರ್ಧರಿಸುತ್ತೀರಿ. ಈ ಕ್ಷಮೆ ಅವರಿಗಲ್ಲ, ಅದು ಸಂಪೂರ್ಣವಾಗಿ ನಿಮಗಾಗಿ, ಏಕೆಂದರೆ ನೀವು ಇನ್ನು ಮುಂದೆ ಆ ಹೊರೆಯನ್ನು ಹೊರಲು ಸಾಧ್ಯವಿಲ್ಲ. ಈ ವಿಮೋಚನೆಯೊಂದಿಗೆ ನೀವು ಗಮನಿಸುವಿರಿ, ನಿಮ್ಮ ಆಲೋಚನೆಗಳು ಹಗುರವಾಗಿವೆ, ನಿಮ್ಮ ನಿದ್ರೆ ಸುಧಾರಿಸಿದೆ, ನಿಮ್ಮ ಮನಸ್ಸಿನಲ್ಲಿ ಸ್ಥಳವಿದೆ. ಈ ಖಾಲಿ ಸ್ಥಳದಲ್ಲಿ ಹೊಸ ಅನುಭವಗಳು ಮತ್ತು ಹೊಸ ಸಂಬಂಧಗಳು ಪ್ರವೇಶಿಸುತ್ತವೆ. ಹಳೆಯ ನೋವುಗಳು ಹಿಂದೆ ಉಳಿದಾಗ ಮಾತ್ರ ಹೊಸ ಸಂತೋಷಕ್ಕೆ ಸ್ಥಳವಿರಬಹುದು. ಫೆಬ್ರವರಿ 7 ಹೊಸ ಅಧ್ಯಾಯದ ಆರಂಭ. ಮಕರ ರಾಶಿಯವರ ಜೀವನದಲ್ಲಿ ಮೌನವಾದ ಆದರೆ ಬಲವಾದ ತಿರುವು. ಇದು ಹೆಚ್ಚು ಆಚರಿಸಲು ದಿನವಲ್ಲ, ಆದರೆ ನೀವು ಒಳಗೆ ಬದಲಾದ ದಿನ. ನೀವು ಅದನ್ನು ಗಮನಿಸದಿದ್ದರೂ ಸಹ ನಿಮ್ಮ ಆಲೋಚಿಸುವ ವಿಧಾನ ಇಂದಿನಿಂದ ಭಿನ್ನವಾಗಿರುತ್ತದೆ. ಇಲ್ಲಿಯವರೆಗೆ ನೀವು ಭವಿಷ್ಯದ ಬಗ್ಗೆ ಭಯದಿಂದ ಯೋಚಿಸಿದ್ದೀರಿ. ಇದು ಸಂಭವಿಸಿದರೆ ಏನಾಗುತ್ತದೆ ಎಂಬ ಪ್ರಶ್ನೆಗಳು ಹಲವು. ಆದರೆ ಈಗ ನಾನು ಇದನ್ನು ಹೇಗೆ ನಿಭಾಯಿಸುತ್ತೇನೆ ಎಂಬ ಆಲೋಚನೆ ಬರುತ್ತದೆ. ಇದು ಬದಲಾವಣೆ. ಇಂದು ನೀವು ನಿಮ್ಮ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡುತ್ತೀರಿ. ನೀವು ಎಷ್ಟು ದೂರ ಬಂದಿದ್ದೀರಿ ಎಂದು ನಿಮಗೆ ಅರ್ಥವಾಗುತ್ತದೆ. ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಎಂದು ನಿಮಗೆ ನೆನಪಾಗುತ್ತದೆ. ಅಲ್ಲಿಯವರೆಗೆ ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿಕೊಂಡಿದ್ದೀರಿ ಎಂದು ಸಹ ನೀವು ಅರಿತುಕೊಳ್ಳುತ್ತೀರಿ. ಫೆಬ್ರವರಿ 7ರಿಂದ ನೀವು ಸಣ್ಣ ವಿಷಯಗಳಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳಲು ಪ್ರಾರಂಭಿಸುತ್ತೀರಿ. ಶಾಂತಿಯ ಕ್ಷಣ, ಒಂದು ದಯೆಯ ಮಾತು, ಒಂದು ಸಣ್ಣ ಗೆಲುವು, ಇವೆಲ್ಲವೂ ನಿಮಗೆ ಅಮೂಲ್ಯವೆನಿಸುತ್ತದೆ. ಈ ಹೊಸ ಅಧ್ಯಾಯವು ಹೊಸ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಎಂದು ಅರ್ಥವಲ್ಲ, ಆದರೆ ನೀವು ಅವುಗಳನ್ನು ನೋಡುವ ರೀತಿ ಬದಲಾಗುತ್ತದೆ. ನೀವು ಇನ್ನು ಮುಂದೆ ಬಲಿಪಶುವಲ್ಲ, ನೀವು ನಿಮ್ಮ ಜೀವನದ ನಾಯಕ. ಈ ಭಾವನೆ ನಿಮಗೆ ಶಕ್ತಿಯನ್ನು ನೀಡುತ್ತದೆ. ನಿಮ್ಮ ಮಾತುಗಳು ಮತ್ತು ಕಾರ್ಯಗಳಲ್ಲಿ ಧೈರ್ಯ ಕಂಡುಬರುತ್ತದೆ. ಫೆಬ್ರವರಿ 1ರ ನಂತರ ಮಕರ ರಾಶಿಯವರು ತಮ್ಮ ಮಾತುಗಳಲ್ಲಿ ಹೊಸ ಧೈರ್ಯವನ್ನು ನೋಡುತ್ತಾರೆ. ಇದು ಜೋರಾಗಿ ಮಾತನಾಡುವುದರ ಬಗ್ಗೆ ಅಲ್ಲ, ಇದು ಸ್ಥಿರವಾಗಿ ಮಾತನಾಡುವುದರ ಬಗ್ಗೆ. ನೀವು ಏನು ಹೇಳಬೇಕು ಎಂಬುದನ್ನು ಸ್ಪಷ್ಟವಾಗಿ ಹೇಳುವ ಸಾಮರ್ಥ್ಯ. ಇಲ್ಲಿಯವರೆಗೆ ನೀವು ನಿಮ್ಮ ಮಾತುಗಳನ್ನು ಹಲವು ಬಾರಿ ನುಂಗಿದ್ದೀರಿ.
ಇತರರ ಭಾವನೆಗಳಿಗೆ ನೋವಾಗಬಾರದು ಎಂದು ಮತ್ತು ಪರಿಸ್ಥಿತಿಯನ್ನು ಹಾಳು ಮಾಡಬಾರದು ಎಂದು ನೀವು ಮೌನವಾಗಿದ್ದೀರಿ. ಆದರೆ ಈಗ ನೀವು ನಿಮ್ಮ ಮಿತಿಗಳನ್ನು ಅರ್ಥಮಾಡಿಕೊಂಡಿದ್ದೀರಿ. ನಿಮ್ಮ ನಡವಳಿಕೆಯಲ್ಲೂ ಸಹ ಬದಲಾವಣೆ ಇರುತ್ತದೆ. ನೀವು ತಲೆಬಗ್ಗಿ ನಡೆಯುವುದಿಲ್ಲ. ನಿಮ್ಮ ಮೌಲ್ಯವನ್ನು ನೀವು ಗುರುತಿಸಿದಂತೆ ನಿಮ್ಮ ಬಾಡಿ ಲ್ಯಾಂಗ್ವೇಜು ಸಹ ಬದಲಾಗುತ್ತದೆ. ಇತರರು ಈ ಬದಲಾವಣೆಯನ್ನು ನೀವು ಸಹ ಗಮನಿಸಬಹುದು. ಈ ಧೈರ್ಯವು ಕೆಲವು ಸಂಬಂಧಗಳನ್ನು ಬದಲಾಯಿಸಬಹುದು. ಕೆಲವರು ನಿಮ್ಮ ಬದಲಾವಣೆಯನ್ನು ಸ್ವೀಕರಿಸದೇ ಇರಬಹುದು. ಆದರೆ ಅದು ನಿಮ್ಮ ತಪ್ಪಲ್ಲ. ನೀವು ಇನ್ನು ಮುಂದೆ ನಿಮ್ಮನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈ ಧೈರ್ಯವು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತದೆ. ನಿಮ್ಮ ಮಾತು ನಿಮ್ಮ ಕೆಲಸ, ಸಂಬಂಧಗಳು ಮತ್ತು ಜೀವನ ನಿರ್ಧಾರಗಳಲ್ಲಿ ತೂಕವನ್ನು ಹೆಚ್ಚಿಸುತ್ತದೆ. ಇದು ಶನಿಯ ನಿಜವಾದ ಕೊಡುಗೆಯಾಗಿದೆ. ಹನುಮಾನ್ ಮಂತ್ರದ ಮೂಲಕ ನೀವು ಪಡೆಯುವ ಶಕ್ತಿ. ಈ ಹಂತದಲ್ಲಿ ಮಕರ ರಾಶಿಯವರಿಗೆ ಆಧ್ಯಾತ್ಮಿಕ ಶಕ್ತಿ ಬಹಳ ಅವಶ್ಯಕ. ಏಕೆಂದರೆ ನೀವು ಭಾವನಾತ್ಮಕವಾಗಿ ದೊಡ್ಡ ಬದಲಾವಣೆಯನ್ನು ಎದುರಿಸುತ್ತಿದ್ದೀರಿ. ಈ ಸಮಯದಲ್ಲಿ ಹನುಮಾನ್ ಮಂತ್ರವು ನಿಮಗೆ ಬಲವಾದ ಆಧಾರವಾಗುತ್ತದೆ. ಓಂ ನಮೋ ಭಗವತೆ ಹನುಮತೆ ನಮಃ. ಈ ಮಂತ್ರವು ಭಯವನ್ನು ಕಡಿಮೆ ಮಾಡುತ್ತದೆ. ಇದು ನಿಧಾನವಾಗಿ ನಿಮ್ಮಲ್ಲಿರುವ ಅನುಮಾನಗಳನ್ನು ತೆಗೆದುಹಾಕುತ್ತದೆ. ಹನುಮಾನ್ ಶಕ್ತಿ ಮಾತ್ರವಲ್ಲ, ಸಮರ್ಪಣೆ, ನಂಬಿಕೆ ಮತ್ತು ಧೈರ್ಯವೂ ಆಗಿದೆ. ನೀವು ಈ ಮಂತ್ರವನ್ನು ಪಠಿಸಿದಾಗ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ಆಲೋಚನೆಗಳು ಕ್ರಮಕ್ಕೆ ಬರುತ್ತವೆ. ನೀವು ಅನಗತ್ಯವಾಗಿ ಭಯಪಡುವ ವಿಷಯಗಳು ಚಿಕ್ಕದಾಗಿ ಕಾಣುತ್ತವೆ. ಈ ಮಂತ್ರವು ಮಕರ ರಾಶಿಯವರಿಗೆ ವಿಶೇಷವಾಗಿ ಕೆಲಸ ಮಾಡುತ್ತದೆ. ಏಕೆಂದರೆ ನೀವು ಕಷ್ಟಪಟ್ಟು ಕೆಲಸ ಮಾಡುವ ಮತ್ತು ಮುಂದೆ ಸಾಗುವ ಸ್ವಭಾವವನ್ನು ಹೊಂದಿದ್ದೀರಿ. ಹನುಮಾನ್ ಕೂಡ ಅದೇ ಮಾರ್ಗವನ್ನು ತೋರಿಸುತ್ತಾನೆ. ಮೌನವಾಗಿ ಆದರೆ ಅಪಾರ ಶಕ್ತಿಯೊಂದಿಗೆ ಈ ಮಂತ್ರವು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಹೊರಗಿನ ಸಂದರ್ಭಗಳು ಏನೇ ಇರಲಿ, ಒಳಗೆ ನಿಲ್ಲಲು ಇದು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಕುಟುಂಬದಲ್ಲಿ ಸಕಾರಾತ್ಮಕ ಬದಲಾವಣೆಗಳು. ಮಕರ ರಾಶಿಯವರೇ, ನಿಮ್ಮ ಕುಟುಂಬ ಜೀವನವು ಸ್ವಲ್ಪ ಸಮಯದಿಂದೇ ನಿಮಗೆ ಸುಲಭವಾಗಿರಲಿಲ್ಲ. ಹೊರಗಿನ ಪ್ರಪಂಚದಲ್ಲಿ ನೀವು ಎದುರಿಸುತ್ತಿರುವ ಒತ್ತಡ, ಒಂದೆಡೆ ಮನೆಯಲ್ಲಿನ ಮಾತಿನ ವ್ಯತ್ಯಾಸಗಳು, ಮತ್ತೊಂದೆಡೆ ಈ ಎರಡೂ ಒಟ್ಟಿಗೆ ನಿಮ್ಮನ್ನು ಒಳಗಿನಿಂದ ಆಯಾಸಗೊಳಿಸಿವೆ. ನೀವು ನಿಮ್ಮ ಕುಟುಂಬವನ್ನು ಪ್ರೀತಿಸುತ್ತಿಲ್ಲ ಎಂದಲ್ಲ, ಆದರೆ ಆ ಪ್ರೀತಿಯನ್ನು ವ್ಯಕ್ತಪಡಿಸಲು ನೀವು ಸಮಯ ಮತ್ತು ಶಕ್ತಿಯನ್ನು ಕಳೆದುಕೊಂಡಿದ್ದೀರಿ. ಫೆಬ್ರವರಿ 7ರ ನಂತರ ಕುಟುಂಬದಲ್ಲಿ ಮೌನ ಬದಲಾವಣೆ ಪ್ರಾರಂಭವಾಗುತ್ತದೆ. ಜಗಳಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದಿಲ್ಲ, ಆದರೆ ತಪ್ಪುಗ್ರಹಿಕೆಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ನೀವು ಹೇಳುವುದನ್ನು ಕೇಳುವ ಸ್ಥಿತಿಗೆ ನೀವು ಬರುತ್ತೀರಿ. ನಿಮ್ಮ ಅಭಿಪ್ರಾಯದ ಮೌಲ್ಯ ಹೆಚ್ಚಾಗುತ್ತದೆ. ಇಲ್ಲಿಯವರೆಗೆ ನೀವು ಕುಟುಂಬದ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ನಿಮ್ಮ ಅಗತ್ಯಗಳನ್ನು ಬದಿಗಿಟ್ಟಿದ್ದೀರಿ. ಈಗ ಕುಟುಂಬ ಸದಸ್ಯರು ಸಹ ನೀವು ಎಷ್ಟು ಹೊರೆಯನ್ನು ಹೊತ್ತಿದ್ದೀರಿ ಎಂಬುದನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತಾರೆ. ಇದು ಅವರ ನಡವಳಿಕೆಯಲ್ಲಿ ಕಂಡುಬರುತ್ತದೆ, ಮಾತಿನಲ್ಲಿ ಅಲ್ಲದಿದ್ದರೂ. ಕೆಲವರಿಗೆ ಅವರ ಪೋಷಕರ ನಡುವಿನ ಅಂತರ ಕಡಿಮೆಯಾಗುತ್ತದೆ. ಕೆಲವು ಪದಗಳು ಹೊಂದಿಸಲ್ಪಡುತ್ತವೆ. ಬಹಳ ದಿನಗಳಿಂದ ಹೇಳದೇ ಇದ್ದ ವಿಷಯಗಳು ನಿಧಾನವಾಗಿ ಹೊರಬರುತ್ತವೆ. ಈ ಸಂಭಾಷಣೆಗಳು ಮೊದಲಿಗೆ ಸ್ವಲ್ಪ ಭಾರವಾಗಿ ಕಾಣಬಹುದು, ಆದರೆ ಅವು ಅಂತಿಮವಾಗಿ ಪರಿಹಾರವನ್ನು ತರುತ್ತವೆ. ನೀವು ಇನ್ನು ಮುಂದೆ ಕುಟುಂಬದಲ್ಲಿ ಒಂಟಿಯಾಗಿಲ್ಲ ಎಂದು ನೀವು ಭಾವಿಸುವಿರಿ. ಇದು ನಿಮಗೆ ಸಾಕಷ್ಟು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಏಕೆಂದರೆ ಹೊರಗೆ ಎಷ್ಟೇ ಹೋರಾಟ ಇದ್ದರೂ ಮನೆಯಲ್ಲಿ ತಿಳುವಳಿಕೆಯ ವಾತಾವರಣವಿದ್ದರೆ ಜೀವನ ಸುಲಭವಾಗುತ್ತದೆ. ಪ್ರೀತಿ ಮತ್ತು ಮದುವೆಯಲ್ಲಿ ಸ್ಪಷ್ಟತೆ. ಮಕರ ರಾಶಿಯವರು ಯಾವಾಗಲೂ ಬಹಳಷ್ಟು ಯೋಚಿಸುತ್ತಾರೆ ಮತ್ತು ಪ್ರೀತಿ ಮತ್ತು ಮದುವೆಯ ವಿಷಯಗಳಲ್ಲಿ ಒಂದು ಹೆಜ್ಜೆ ಇಡುತ್ತಾರೆ. ನೀವು ತಾತ್ಕಾಲಿಕ ಭಾವನೆಗಳಿಗೆ ಹೆಚ್ಚು ಮಣಿಯುವುದಿಲ್ಲ, ಆದರೆ ಈ ಸ್ವಭಾವದಿಂದಾಗಿ ನೀವು ಆಗಾಗ್ಗೆ ನಿಮ್ಮ ಭಾವನೆಗಳನ್ನು ಒಳಗೆ ಮರೆಮಾಡುತ್ತೀರಿ. ಫೆಬ್ರವರಿ 7ರ ನಂತರ ಪ್ರೀತಿಯ ವಿಷಯಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ನಿಮಗೆ ಏನು ಬೇಕು ಎಂದು ನಿಮಗೆ ಅರ್ಥವಾಗುತ್ತದೆ. ಇಲ್ಲಿಯವರೆಗೆ ಗೊಂದಲಮಯವಾಗಿದ್ದ ಸಂಬಂಧಗಳು ಒಂದು ದಿಕ್ಕನ್ನು ತೆಗೆದುಕೊಳ್ಳುತ್ತವೆ. ಕೆಲವರಿಗೆ ಹಳೆಯ ಸಂಬಂಧದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬರುತ್ತದೆ. ಅದನ್ನು ಮುಂದುವರಿಸಬೇಕೋ ಅಥವಾ ಕೊನೆಗೊಳಿಸಬೇಕೋ ಎಂಬುದು ಸ್ಪಷ್ಟವಾಗುತ್ತದೆ. ನೋವನ್ನುಂಟುಮಾಡಿದ ಭವಿಷ್ಯಕ್ಕೆ ಈ ನಿರ್ಧಾರ ಒಳ್ಳೆಯದು. ಮದುವೆಯಾಗದವರಿಗೆ ಈ ಅವಧಿಯಲ್ಲಿ ಉತ್ತಮ ಸಂಬಂಧ ಸಲಹೆಗಳು ಸಿಗುತ್ತವೆ. ನೀವು ಮೊದಲು ಅನುಮಾನಿಸುತ್ತಿದ್ದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸೂಕ್ತವೇ ಎಂದು ನೀವು ಆಳವಾಗಿ ಯೋಚಿಸುವಿರಿ. ಆತುರವಿಲ್ಲದೆ ಒಂದು ಹೆಜ್ಜೆ ಇಡುವುದರಿಂದ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಈಗಾಗಲೇ ಮದುವೆಯಾಗಿರುವ ಮಕರ ರಾಶಿಯವರಿಗೆ ಅವರು ಮತ್ತು ಅವರ ಸಂಗಾತಿಯ ನಡುವಿನ ಅಂತರ ಕಡಿಮೆಯಾಗುವ ಸಾಧ್ಯತೆಯಿದೆ. ಪದಗಳ ಮೂಲಕವಲ್ಲದಿದ್ದರೂ ಸಹ ಪರಸ್ಪರರ ನೋವನ್ನು ಅರ್ಥಮಾಡಿಕೊಳ್ಳುವ ಹಂತ ಪ್ರಾರಂಭವಾಗುತ್ತದೆ. ಇದು ಸಂಬಂಧವನ್ನು ಬಲಪಡಿಸುತ್ತದೆ.
ಆರೋಗ್ಯ, ನಿದ್ರೆ, ಮಾನಸಿಕ ಶಾಂತಿ. ಹಿಂದೆ ಮಕರ ರಾಶಿಯವರು ತಮ್ಮ ಆರೋಗ್ಯವನ್ನು ಬಹಳಷ್ಟು ನಿರ್ಲಕ್ಷಿಸಿದ್ದಾರೆ. ಕೆಲಸದ ಒತ್ತಡ, ಆಲೋಚನೆಗಳು ಮತ್ತು ಜವಾಬ್ದಾರಿಗಳು ಈ ಎಲ್ಲ ವಿಷಯಗಳು ಒಟ್ಟಿಗೆ ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಿಲ್ಲ. ನಿದ್ರೆಯ ಕೊರತೆ, ಆಯಾಸ ಮತ್ತು ಚಿಕ್ಕ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿವೆ. ಫೆಬ್ರವರಿ 7ರ ನಂತರ ನಿಮ್ಮ ದೇಹವು ನಿಧಾನವಾಗಿ ಪ್ರತಿಕ್ರಿಯಿಸಲು ಪ್ರಾರಂಭಿಸುತ್ತದೆ. ಇದು ಹಠಾತ್ ಪವಾಡದ ಬದಲಾವಣೆಯಾಗಿರುವುದಿಲ್ಲ, ಆದರೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ದೇಹವು ನೀಡುವ ಸಂಕೇತಗಳನ್ನು ನೀವು ಕೇಳಲು ಪ್ರಾರಂಭಿಸುತ್ತೀರಿ. ನಿದ್ರೆಯಲ್ಲಿಯೂ ಬದಲಾವಣೆ ಇರುತ್ತದೆ. ನೀವು ಈಗ ಸ್ವಲ್ಪ ಮುಂಚಿತವಾಗಿ ನಿದ್ರಿಸುತ್ತೀರಿ, ಅಲ್ಲಿ ನೀವು ಆಲೋಚನೆಗಳೊಂದಿಗೆ ಮಲಗಲು ಸಾಧ್ಯವಾಗಲಿಲ್ಲ. ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ. ಇದರಿಂದಾಗಿ ನೀವು ಬೆಳಿಗ್ಗೆ ಎದ್ದಾಗ ನೀವು ಸ್ವಲ್ಪ ಹಗುರವಾಗಿರುತ್ತೀರಿ. ಮಾನಸಿಕ ಶಾಂತಿ ಎಂದರೆ ಸಮಸ್ಯೆಗಳ ಅನುಪಸ್ಥಿತಿ ಎಂದಲ್ಲ, ಆದರೆ ಸಮಸ್ಯೆಗಳ ನಡುವೆಯೂ ಮನಸ್ಸು ಸ್ಥಿರವಾಗಿರುತ್ತದೆ. ಈ ಹಂತದಲ್ಲಿ ನೀವು ಕಲಿಯುವುದು ಇದನ್ನೇ. ನೀವು ಎಲ್ಲವನ್ನೂ ಹೃದಯಕ್ಕೆ ತೆಗೆದುಕೊಳ್ಳದೆ ಅಗತ್ಯವಿರುವುದಕ್ಕೆ ಪ್ರತಿಕ್ರಿಯಿಸಲು ಪ್ರಾರಂಭಿಸುತ್ತೀರಿ. ಈ ಬದಲಾವಣೆಯು ನಿಮ್ಮ ಆರೋಗ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುತ್ತದೆ. ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಲು ಕಲಿಯುವಿರಿ. ಇದು ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕ ಬದಲಾವಣೆಯಾಗಿದೆ. ಈ 4 ದಿನಗಳಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕೆಗಳು. ಫೆಬ್ರವರಿ 4ರಿಂದ 11ರವರೆಗೆ ಮಕರ ರಾಶಿಯವರಿಗೆ ನಿರ್ಣಾಯಕ ದಿನಗಳು. ಈ ಸಮಯದಲ್ಲಿ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿದರೆ ಬರುವ ಬದಲಾವಣೆಗಳು ಹೆಚ್ಚು ಸಕಾರಾತ್ಮಕವಾಗಿರುತ್ತವೆ. ಮೊದಲನೆಯದಾಗಿ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಭಾವನಾತ್ಮಕವಾಗಿದ್ದಾಗ ದೊಡ್ಡ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ. ಈ ದಿನಗಳನ್ನು ವೀಕ್ಷಣೆ ಮತ್ತು ತಿಳುವಳಿಕೆಗಾಗಿ ಬಳಸಬೇಕು. ಎರಡನೆಯದಾಗಿ, ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಕಡಿಮೆ ಮಾಡಿ. ಪ್ರತಿಯೊಬ್ಬರ ಜೀವನವೂ ವಿಭಿನ್ನವಾಗಿದೆ ಮತ್ತು ನಿಮ್ಮ ಪ್ರಯಾಣವು ನಿಮಗೆ ಮಾತ್ರ ಸೂಕ್ತವಾಗಿದೆ. ಇತರರ ಯಶಸ್ಸನ್ನು ನೋಡಿ ಕೀಳರಿವೆ ಅನುಭವಿಸಬೇಡಿ. ಮೂರನೆಯದಾಗಿ, ಮಾತಿನಲ್ಲಿ ನಿಯಂತ್ರಣದ ಅಗತ್ಯವಿದೆ. ನೀವು ಸತ್ಯವನ್ನು ಹೇಳಲು ಬಯಸಿದ್ದರೂ ಸಹ ನೀವು ಅದನ್ನು ಹೇಳುವ ರೀತಿ ಬಹಳ ಮುಖ್ಯ. ಈ ಸಮಯದಲ್ಲಿ ಒಂದೇ ಪದವು ಸಂಬಂಧಗಳನ್ನು ಬಲಪಡಿಸಬಹುದು ಅಥವಾ ದೂರ ಮಾಡಬಹುದು. ನಾಲ್ಕನೆಯದಾಗಿ, ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಿ. ನೀವು ಎಷ್ಟೇ ಕೆಲಸ ಮಾಡಿದ್ದರೂ ನಿಮಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಈ ಮುನ್ನೆಚ್ಚರಿಕೆಗಳು ನಿಮ್ಮ ಬದಲಾವಣೆಯನ್ನು ಹೆಚ್ಚು ಸ್ಥಿರಗೊಳಿಸುತ್ತವೆ. ಈ ಹಂತವು ಮಕರ ರಾಶಿಯವರಿಗೆ ನಿಮ್ಮ ಜೀವನದ ಮಹತ್ವದ ತಿರುವು ಏಕೆ? ಈ 4 ದಿನಗಳ ಹಂತವು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಅವಧಿಯಲ್ಲ ಎಂದು ಅವರು ಹೇಳಿದರು. ಇದು ನಿಮ್ಮ ಹಿಂದಿನ ಅಧ್ಯಾಯವನ್ನು ಮುಚ್ಚಿ ಭವಿಷ್ಯದಲ್ಲಿ ಹೊಸ ದಿಕ್ಕನ್ನು ಪ್ರಾರಂಭಿಸುವ ಹಂತವಾಗಿದೆ. ನೀವು ಇಲ್ಲಿಯವರೆಗೆ ಜವಾಬ್ದಾರಿಗಳೊಂದಿಗೆ ಬದುಕಿದ್ದೀರಿ. ಈಗ ನೀವು ನಿಮ್ಮ ಆತ್ಮತೃಪ್ತಿಯೊಂದಿಗೆ ಬದುಕಲು ಕಲಿಯುವಿರಿ. ಇದು ಸ್ವಾರ್ಥವಲ್ಲ, ಇದು ಅಗತ್ಯ. ನೀವು ಬಲಶಾಲಿಯಾದಾಗ ಮಾತ್ರ ನೀವು ಇತರರಿಗೆ ಬಲಶಾಲಿಯಾಗಬಹುದು. ಈ ಹಂತದಲ್ಲಿ ನೀವು ನಿಮ್ಮನ್ನು ಅರ್ಥಮಾಡಿಕೊಂಡಿದ್ದೀರಿ. ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನೂ ನೀವು ಒಪ್ಪಿಕೊಂಡಿದ್ದೀರಿ. ಇದು ಬಹಳ ದೊಡ್ಡ ಗೆಲುವು, ಏಕೆಂದರೆ ನಾವು ನಮ್ಮನ್ನು ಒಪ್ಪಿಕೊಂಡಾಗ ಮಾತ್ರ ನಿಜವಾದ ಬದಲಾವಣೆ ಪ್ರಾರಂಭವಾಗುತ್ತದೆ. ಈ ತಿರುವು ಎಂದರೆ ಜೀವನವು ಇದ್ದಕ್ಕಿದ್ದಂತೆ ಬದಲಾಗುತ್ತದೆ ಎಂದಲ್ಲ, ಆದರೆ ನಿಮ್ಮ ಜೀವನವು ಈಗ ಸ್ಪಷ್ಟ ದಿಕ್ಕಿನಲ್ಲಿ ನಡೆಯುತ್ತದೆ ಎಂದರ್ಥ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂಬುದು ನಿಮಗೆ ಮಾತ್ರ ತಿಳಿದಿದೆ. ಇದು ಮಕರ ರಾಶಿಯವರ ನಿಜವಾದ ಪ್ರಯಾಣದ ಆರಂಭ. ಕಷ್ಟಗಳಿಂದ ಗಟ್ಟಿಯಾದ ನಿಮ್ಮ ವ್ಯಕ್ತಿತ್ವವು ಈಗ ಫಲಿತಾಂಶಗಳನ್ನು ಪಡೆಯುವ ಹಂತವನ್ನು ಪ್ರವೇಶಿಸುತ್ತಿದೆ. ಮಕರ ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳಲು ಸಾಧ್ಯವಾದರೆ ನಿಮ್ಮ ತಾಳ್ಮೆ ಮತ್ತು ನಂಬಿಕೆ ನಿಜವಾಗಿಯೂ ಅದ್ಭುತವಾಗಿದೆ. ಈ ಎಲ್ಲಾ ವರ್ಷಗಳಿಂದ ನೀವು ಸಹಿಸಿದ್ದ ಕಷ್ಟಗಳು ವ್ಯರ್ಥವಲ್ಲ. ನಿಮ್ಮ ಕಣ್ಣೀರನ್ನು ದೇವರು ನೋಡಿದ್ದಾನೆ. ಈಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭವಾಗಲಿದೆ. ಗುರುವಿನ ಕೃಪೆಯಿಂದ ನಿಮಗೆ ಶುಭ ಸುದ್ದಿಯ ಹಾದಿ ತೆರೆದಿದೆ. ಅದು ಯಾವಾಗ ಮತ್ತು ಯಾವ ರೂಪದಲ್ಲಿ ಬರುತ್ತದೆ ಎಂದು ನಿಮಗೆ ತಿಳಿಯದು, ಆದರೆ ಇದು ನಿಮ್ಮ ಜೀವನಕ್ಕೆ ಅಗತ್ಯವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಮನಸ್ಸಿನ ಶಾಂತಿಯನ್ನು ನೀಡಿದ್ದರೆ ಪ್ಲೀಸ್ ಇದನ್ನು ಲೈಕ್ ಮಾಡಿ. ಇದು ಇನ್ನೊಬ್ಬ ಮಕರ ರಾಶಿಯ ವ್ಯಕ್ತಿಗೆ ಉಪಯುಕ್ತವೆನಿಸಿದರೆ ಪ್ಲೀಸ್ ಇದನ್ನು ಶೇರ್ ಮಾಡಿ. ಪ್ರತಿದಿನ ನಿಮಗೆ ಅಂತಹ ನಿಜವಾದ ಜ್ಯೋತಿಷ್ಯ ವಿಶ್ಲೇಷಣೆಗಳನ್ನು ತರುವ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಶುಭ ಚಿಹ್ನೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರಲ್ಲಿ ನಂಬಿಕೆಯಿಡಿ ಮತ್ತು ನಿಮ್ಮ ಮೇಲೆ ನಂಬಿಕೆಯಿಡಿ.